ಹೆಂಗ ಹೆಂಗಿರ್ಬೇಕವ ಎಲ್ಲ ಶಿಷ್ಯರ ನಿನಗೆ ಅಷ್ಟ ಇರಬೇಕು. ಅವನಿಗೆ ಎಲ್ಲ ಶಿಷ್ಯರಿಗೆ ಗುರು ಅಷ್ಟ ಇರಬೇಕು. ಎಲ್ಲ ಶಿಷ್ಯರು ನಿನ್ನಂಗ ಇರಬೇಕು. ಹೌದು ಅಂದ್ರ ಗುರು ಅವನಿಗೆ ದೊಡ್ಡ ಅಂತಾರೆ. ಎಲ್ಲರಿಗೂ ಒಂದ ಲೆಕ್ಕಲೆ ನೋಡ್ತಿರ್ಬೇಕು. ಆದ್ರೆ ಇವ್ರ ಗುರು ಒಬ್ಬ ಬೇರೆ ಅದನ್ರಿ. ಹೆಂಗವ ಗುರು ದ್ರೋಣಾಚಾರ್ಯ. ಹೌದು ಗುರು ದೊಡ್ಡ ಮಂದಿ. ಹೌದು ಪಾಂಡವರಿಗೆ ವಿದ್ಯಾ ಕಲಿಸ್ತಿದ್ದ ಯಾರು? ಗುರು ದ್ರೋಣಾಚಾರ್ಯ. ಅವರಿಗೆ ವಿದ್ಯಾ ಕಲಿಸುವುದು ನೋಡಿ ಏಕಲವ್ಯ ಹೋಗಿ ಕೇಳ್ತಾನ ತನ್ನ ಗುರುವಿಗೆ ಶಿರಭಾಯಿ. ಏನಂತವ? ಗುರುದೇವ ನಿನ್ನ ನಂಬಿ ಬಂದಾನಿ ವಿದ್ಯಾ ಕಲಿಲಾಕ, ನನಗೂ ವಿದ್ಯಾ ಕಲಿಸ್ರಿ ಅಂದ ಯಾರ? ಏಕಲವ್ಯ. ಹೌದೌದೌದು. ಅದೇ ಕಾದಿತ್ತಪ್ಪ. ಅವರು ನನ್ನ ಶಿಷ್ಯರ, ನೀನು ನನ್ನ ಶಿಷ್ಯನ, ನಿನಗೂ ವಿದ್ಯಾ ಕಲಿಸ್ತಾನ ಕಲಿಸ್ಬೇಕಾಗಿತ್ತಲ್ಲ. ಕಲಿಸ್ಬೇಕಾಗಿತ್ತು, ಕಲಿಸಲಿಲ್ಲ. ಏನಂತಾನವ? ನಿನಗೆ ವಿದ್ಯಾ ಕಲಿಸಂಗಿಲ್ಲ, ನಡಿ ನೀ ಮೊದಲಿಲ್ಲ ಹೊಡೆದಚ್ಚಿದ. ಹೌದು 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 ಕರಿಯದ ಕಳಿಸಿದ. ನಿಂದ್ರಗೊಳ್ಳಿಲ್ಲ. ಅವಾಗ ಏಕಲವ್ಯ ಮರಳಿ ಬಂದು ಏನಂತಾನವ? ವಿದ್ಯಾ ಕಲಿಲಾರ್ದ ಹೋಗಬಾರ್ದ ತಿಳ್ಕೊಂಡ ಮಣ್ಣಿನ ಮೂರ್ತಿ ಮಾಡಿ ಅದರ ಮುಂದೆ ನಿಂತ ವಿದ್ಯಾ ಕಲಿತಿದ್ದ. ಅಷ್ಟಕ್ಕ ಮುಗಿಲ್ರಿ ಪದ. ಪಾಂಡವರು ಬ್ಯಾಟಿ ಆಡ್ಬೇಕಂತ ತಿಳ್ಕೊಂಡು ನಾಯಿ ಕರ್ಕೊಂಡು ನಡೆದಿದ್ರು. ಹೌದು ಹೌದು. ನಾಯಿ ಕರ್ಕೊಂಡು ನಡೆದಾಗ ಏನಾಗ್ತದವ? ನಾಯಿ ಸುಮಕ್ಕೊಂಡಿರ್ಲಿಲ್ಲ. ಏನ್ ಮಾಡ್ತದ? ಏಕಲವ್ಯನ ವಾಸ ನೋಡಿ ಬಗಳಕತ್ತು. ಹೌದು. ಏಕಲವ್ಯನ ವಾಸ ನೋಡಿ ಬಗಳಕತ್ತಾಗ ಏಕಲವ್ಯ ವಿಚಾರ ಮಾಡಿದ. ಏನಂತವ? ಪ್ರಾಣ ಬಿಡ್ತೀಯ, ಪ್ರಾಣ ಹತ್ಯೆ ಆಗ್ತದ. ಪ್ರಾಣ ಹತ್ಯೆ ಆದ್ರ ಪಾಪ ಆಗ್ತದ. ಪಾಪ ಕಟ್ಕೋಬಾರ್ದು ಅಂತ ಹೇಳಿ ಏನ್ ಮಾಡ್ಯಾನ? ಬಾಣಿನಿಂದ ಬಾಯಿ ಜಾಳಿಗೆ ಹಾಕಿಬಿಟ್ಟ. ಎದಕ್ಕ? ನಾಯಿ ಬಾಯಿ ಜಾಳಿಗೆ ಹಾಕಿಬಿಟ್ಟ. ಬಾಯಿ ಜಾಳಿಗೆ ಇಟ್ಕೊಂಡ ಪಾಂಡವ್ರ ಕಡೆ ಹೋದ. ಪಾಂಡವ್ರೊಳಗ ಅರ್ಜುನಗ ಇಂಥ ವಿದ್ಯಾ ಬರೇ ನನ್ನ ಗುರು ದ್ರೋಣಾಚಾರ್ಯ ಕಡೆ ಅಟ್ಟ ಐತಿ. ಇದು ಯಾರು? ನಮಗ ಗೊತ್ತಿರ್ಲಾರ್ದ ಏಕಲವ್ಯ ವಿದ್ಯಾ ಕಲಿಸ್ಯಾನ ಅಂತ ಹೇಳಿ ತನ್ನ ಗುರುವಿಗೆ ಬಾಯಿಗೆ ಬಂದಂಗ ಬೈಲಕತ್ತ. ಯಾರ? ಅರ್ಜುನ ಅಂದವ. ಗುರುಗಳ ನೀವು ಇಂಥ ದಗದ ಮಾಡಬಾರ್ದಾಗಿತ್ರಿ, ನಮಗ್ ಗೊತ್ತಿಲ್ಲದ ಏಕಲವ್ಯ ವಿದ್ಯಾ ಕಲಿಸೇರಿ ಅಂದಾಗ ಅವಾಗ ಅಂದ ಗುರು ದ್ರೋಣಾಚಾರಿ, ಅರ್ಜುನ ನನ್ನ ನಂಬೋ, ನಾ ವಿದ್ಯಾ ಕಲಿಸಿಲ್ಲ ಅವಂಗ. ಅವಾಗ ಅರ್ಜುನ ಅಂದ, ನೀವ ವಿದ್ಯಾ ಕಲಿಸಿಲ್ಲ ಅನ್ನುವಂತ ಮಾತು ಸತ್ಯ ಆದ್ರೆ ನಾನೊಂದು ಮಾತು ನಡೆಸ್ಕೊಡ್ರಿ ಅಂದಿವ. ಹೌದು. ಏನು ಕೇಳ್ತಿ ಕೇಳ ಅಂದಿವ. ಅಂದಾಗ ಈಗೀನೀಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡು ಬರ್ರಿ, ಇಟ್ರ ಮೇಲೆ ತಿಳ್ಕೊತ ನಾನು ವಿದ್ಯಾ ಕಲಿಸಿಲ್ಲ. ನಾನು ಗೊತ್ತಾಗ್ತದ ಮನಿ ಗುರು ದೊಡ್ಡವ ಅಂತ ಹೇಳಿ ಮನಿ ಗುರು ದೊಡ್ಡವ ಇದ್ರ ಹೆಬ್ಬಟ್ಟ ಕಡ್ಕೋತಿದ್ದೇವ. ಗರಗುರು ಗುರು ಏನ್ ಕಲ್ಸದವನ, ಮಠದವನ, ಮಾಡ್ದವನ, ನೋಡ್ದವನ, ಎದ್ರವನಿಲ್ಲ. ಹೆಬ್ಬಟ್ಟ ಯಾಕೆ ಬೇಡ್ದಿ? ಹೌದು. ಮತ್ತೆ ಇವ್ರಿಗೆ ಹೆಂಗ ದೊಡ್ಡ ಮತ್ತೀರಿ? ಗುಟಕಂದ್ರ ತಮ್ಮ ಇವ್ರಂತವ್ರಿ. ಅವ್ರು ಹಂಗ ಮಾಡಬೇಡ್ರಿ. ಏನೋ ಹಾಲೂನು ಇಲ್ಲ ಬಾಟ್ಲೂನು ಇಲ್ಲ ಗುಟಕಂದ್ರತ. ನೀ ವಿದ್ಯಾ ಕಲಿಸಲಾರದ ಯಾಕ ಹೆಬ್ಬಟ್ಟು ಕಡ್ಕೊಳ್ಳೋ ಕಾರಣ ಏನು? ಗುರು ದೊಡ್ಡ ಮಾದ್ಯೋ ಏನು ಸಣ್ಣ ಮಾದ್ಯೋ? ನೀವೇ ವಿಚಾರ ಮಾಡಿ ಬಂದ ನೀನ ವಿಚಾರ ಮಾಡಿ ಹೇಳೋಣ. ನಡಿ. ಅದೇ ರೀತಿಯಾಗಿ ಚಂದ್ರಶೇಖರ ಅವರು ಸಲಗರ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತೇನೆ ಬೇಡ. ಕೈಲಾಸದೊಳಗೆ ಕಟ್ಟಿಟ್ಟ ಬುತ್ತೆ ತಿಳ್ಕೊಂಡ 101 ರೂಪಾಯಿ ಕೊಟ್ಟಾರೆ ಅವರಿಗೆ. ಮತ್ತು ಇಲ್ಲಿ ನನ್ನ ಕೂಡಿರುವಂತ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಸಿದ್ದಪ್ಪಣ್ಣ ಅವರ ಜೊತೆಗೆ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 51 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ. ಮತ್ತು ಇಲ್ಲಿ ನನ್ನ ಕೂಡಿರುವಂಥ ದೈವದವರಿಗೆ ತಾಯಿ ಆದಿಲಕ್ಷ್ಮಿ ಅವರ ಮನೆ ಒಳಗೆ ಅಷ್ಟು ಐಶ್ವರ್ಯ ಕೊಟ್ಟ, ಆರೋಗ್ಯ ಭಾಗ್ಯ ಕೊಟ್ಟ ಕಾಪಾಡ್ಲೆ ತಿಳ್ಕೊಂಡ ಹಣವನ್ನು ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕದ್ದು. ಯಾವ ನಮ್ಮ ಗೃಹಸ್ವರೂಪಿಯಾದಂಥವ್ರು ಭೀಮಶೇಖರ ಕ್ಷೇತ್ರಿ ಇವರಾದರೂ 101 ರೂಪಾಯಿ ಕೊಟ್ಟಾರ, ಅವ್ರಿಗಾದ್ರೂ ತುಂಬಾ ಋಣಿ ಆಗ್ತೀನಿ ಮನ್ನಿಸ್ತಕ್ಕದ್ದು. ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗಿ, 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 ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗಿ.
ಸಾಗಿ ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ ಮುಖ ತೋರಬೇಗೆ ಬಾರಮ್ಮ ಸಾಗಿ ಮುಖ ತೋರಬೇಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನ್ಮಗಳದೆ ಜಲದೊಳ ಹೋಗಿ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನ್ಮಗಳದೆ ಜಲದೊಳ ಹೋಗಿ ನಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ ನಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ ನೀರಮ್ಮ ಮನಿಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ದೇವಿ ಮಹಿಮ ತಿಳಿಯದ್ಯಾರಿಗೆ ತಿಳಿದು ತಿಳಿದು ಬೆದ್ದೇರು ಬರಿಗೆ ತಾಯಿ ಮಹಿಮ ತಿಳಿಯದ್ಯಾರಿಗೆ ತಿಳಿದು ತಿಳಿದು ಬೆದ್ದೇರು ಬರಿಗೆ ಆರ್ಯ ವೈತ ಬ್ರಹ್ಮನ ಡೋಗಿ ಶಿರ ಸಿಕ್ಕು ಯಾರ್ಯಾರಿಗೆ ಆರ್ಯ ಹೋಯ್ತ ಬ್ರಹ್ಮನ ಡೋಗಿ ಶಿರ ಸಿಕ್ಕು ಯಾರ್ಯಾರಿಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಏನ್ ಹೇಳ್ತಾರ ನೋಡ್ರಿ ತಮ್ಮ ಏನ್ ಹೇಳ್ತಾರ್ರಿ ಸಗುಣ ನಿರ್ಗುಣ ನೀನೇ ಸೌಭಾಗ್ಯ ನೀನೇ ಸೌಭಾಗ್ಯ ಸಗುಣ ಹೌದು ಪ್ಲಸ್ ನಿರ್ಗುಣ ನಿರ್ಗುಣ ಇಲ್ಲಿ ಆದ್ರೂ ಸಹಿತ ನಿರ್ಗುಣ ಹಿಂದಾಗಡಿ ಅದ ಹೌದು ಮೊದಲ ಸಗುಣ ಹೌದು. ಆಮೇಲೆ ನಿರ್ಗುಣ ಹೌದು. ಮೊದಲ ಕತ್ತಲಿ ಕತ್ತಲಿ. ಆಮೇಲೆ ಬೆಳಕ ಬೆಳಕದ. ಮೊದಲ ಪ್ರಪಂಚ ಪ್ರಪಂಚ ತದನಂತರ ಪಾರಮಾರ್ಥ ಅವಾಗ ಪಾರಮಾರ್ಥ. ಮೊದಲ ಜಿಂದಗಿ ಜಿಂದಗಿ. ತದನಂತರ ಬಂದಿಗಿ ಬಂದಿಗಿ. ಮೊದಲ ಹೌದು. ನಾನು ಆಹಾ. ಹಿಂದಾಗಡೆ ನೀನು ನೀನು ಹೌದ್ರಲ್ಲ ಹಿಂದಿಂದ ಬಂದವನಿ ಅಂದ್ರೆ ಏನು ಹೆಂಗವ ನಿನಗೆ ಈ ಮಾತು ಯಾಕೆ ಹೇಳತ್ತೀನಿ ಅಂದ್ರೆ ಯಾಕವ ಬೆಳಕಂದ್ರ ಗಂಡ ಕತ್ತಲಿ ಅಂದ್ರೆ ಹೆಣ್ಣ ಹೌದು ಹೌದು ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟುತ್ತದ ವಿನಃ ಬೆಳಕಿನ ಹೊಟ್ಟಿಲೆ ಕತ್ಲಿ ಹುಟ್ಟಂಗಿಲ್ಲ ಇಲ್ಲ ಇಲ್ಲ ಅಂದ್ರ ನನ್ನಿಂದ ನೀ ಜನ್ಮ ತಾಳಿ ಅತ್ತ ಹೌದು ಇದು ಕತ್ತಲಿ ಬೆಳಕಿಗೆ ಹೌದು ಏನ ಬರ್ರಿ ಶರೀರ ಹಾ ಅಂದ್ರೆ ಏನು ಪಿಂಡ ಮತ್ತ ಪ್ರಾಣ ಪ್ರಾಣ ಇಲ್ಲಿ ಆದ್ರೂ ನನಕಿ 4 ತಿಂಗಳು ನೀ ಸಣ್ಣ ಹೌದು ತಮ್ಮ ಹೆಂಗ್ರಿ ಮೊದಲ ಪಿಂಡ ಮೂಡ್ತತಿ ಹೌದು ಪಿಂಡ ಮೂಡಿದ 4ನೇ ತಿಂಗಳಿಗೆ ಬಂದು ಒಳಗೆ ಪ್ರಾಣ ಕೂಡ್ತತಿ ಹೌದು ಮೆಟ್ಟ ಮಾಡ್ತು ಹಿಂದಿಂದ ಹಿಂದಾಗಡೆ ಹೌದು ಎಷ್ಟು ತಿಂಗಳೇ ಹಾ 4 ತಿಂಗಳೇ 4 ತಿಂಗಳ ಪಿಂಡ ಪ್ರಾಣದೊಳಗೆ ಬಂದ್ರ ನನಕಿ ನೀ ಸಣ್ಣವನ ನೀನು ಹೌದು 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 ಮೊದಲ ಪಿಂಡ ಅಂದ್ರೆ ಏನು ಹೆಂಗವ ಬರೇ ಒಬ್ಬ ಬಂದ ಮನಿ ಬಾಡಿಗೆ ಇರ್ಬೇಕಾದ್ರ ಬಂದ ಮೊದಲ ಮನಿ ಕೇಳ್ತಾನ ಹೇ, ಮನಿ ಇದ್ರೆ ಕೇಳಿದ್ರು ಮನಿ ಇದ್ದಾಗನ ಹೌದು ಬಾಡಿಗೆ ಬಾಡಿಗೆ ಮನಿನ ಇರ್ಲಿಕ್ಕ ನೀ ಯಾವಲ್ಲಿ ಇರ್ತಿ ಬಾಡಿಗೆ ಬಾಡಿಗೆಯಲ್ಲಿರವ ಹಂಗ ನೋಡು ಹಾ ಮೊದಲ ಪಿಂಡ ಪಿಂಡ ಆಮೇಲೆ ಪ್ರಾಣ ಹೌದು ಅಂದ್ರೆ ನೀ ಹಿಂದಾಗಡಿ ಬಂದವ ಖರೆ ಖರೆ ಅದವ ಈ ಬಹಿರಂಗದೊಳಗಾದ್ರು ಹಂಗ ಹೆಂಗವ ಆಕಿ ಇದ್ದಲ್ಲೇ ನೀ ಹೋಗ್ಬೇಕು ನೀ ಇದ್ದಲ್ಲಿ ಆಕಿ ಬರ್ಲಾಕ ಹೋಗಿಲ್ಲ ಹೋಗಿಲ್ಲ ತಾಯಿ ಹೋಗಿಲ್ಲ ಮೊದಲಿನ ಗತ್ತು ಬೇರೆ ಇರ್ತಿದ್ರು ಈಗಿನ ಗತ್ತು ಬೇರೆ ನಡೆದವ್ರಿ ಈಗ ಹೆಂಗವ ಮೊದಲು ಹೆಂಗಿತ್ರಿಪ್ಪ ಹೆಂಗೈತ್ರಿ ಹುಡುಗನ ಮನೆಯವ್ರ ಹುಡುಗಿ ಮನೆಯವ್ರ ಹೋಗಿ ನೋಡಿ ಬಂದ್ರಂದ್ರ ಖಲಾಸ್ ಮುಗದೋತ ಹೌದ್. ಸುಮ್ಮ ಅಕ್ಕಿ ಕಾಳು ಒಗದ್ಗೇಸಿಂದ ಹುಡುಗ ಹುಡುಗಿನ ಮದುವೆ ಮಾಡ್ಕೊಂಡು ಬರ್ತಿದ್ರು ಹೌದು ಅಕ್ಕಿ ಕಾಳು ಹೋಗಿದ್ರಿ ಈಗ ಹಂಗಿಲ್ರಿ ಈಗ ಹೆಂಗದವ ಈಗ ಬೇರೆ ಐತ್ರಿ ದಗದ ಹೆಂಗ್ರಿ ಈಗ ಮಾಡ್ಕೊಳಕ್ಕೆ ನೋಡ್ಬೇಕು ಇವ್ರು ಹಿಂದಾಗಡೆ ಹೋಗುದ್ರಿ ಆ ಕಡೆ ಹೌದು 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 ಹಿರಿಯರ. ಇವ್ರು ಹಿಂದಾಗಡೆ ಹೋಗುದು ಹಿರಿಯರ ಹೌದು ಅದಕ್ಕ ಒಂದ್ ದಗದಾಗಿತ್ತಮ್ಮ ಏನಾಗಿತ್ತವ ನಮ್ಮ ಬಸ್ಸು ಅಣ್ಣನಂತವಂಗ ಹೆಣ್ಣು ಬೇಕಾಗಿತ್ರಿ ಹೆಣ್ಣು ಬೇಕಾಗಿತ್ತು ಎದಕ್ಕ ಹಾ ಮಾಡ್ಕೊ ಸಂಸಾರ ಉದ್ಧಾರ ಆಗ್ಲಕ್ಕ ಸಂಸಾರಕ್ಕ ಸಂಸಾರ ಮನಿಗೊಂದು ದೀಪ ಹಚ್ಚಲಕ್ಕ ಬೇಕಲ್ಲ ಹೌದು ಹೌದು ಇವ್ ಒಬ್ಬನ ಇದ್ದಂದ್ರು ದೀಪ ಅಂತೂ ಒಟ್ಟ ಹತ್ತಂಗಿಲ್ಲ ಹೌದು. ದೀಪ ಹಚ್ಚಲಕ್ಕ ಓಡ್ಯಾಡಿ ಹುಡುಕ್ಯಾಡಿ ತರ್ಬೇಕು ನೋಡ್ರಿ ಪಣತಿ ಎಲ್ಲಿ ಐತಿ ಎಲ್ಲಿ ಹಾ, ಹಾ. 10 ಮಂದಿ ಮನಿ ಅವಲಕ್ಕಿ ಒಳಗಲ್ಲ ಹಚ್ಚಾರಿ ಇವ್ರು ಏ ಹಚ್ಚಾರ್ಲೆ ಇವ್ರ ಮನಿ ದೀಪ ಹತ್ಲಾಕ ಹೌದ್ರಿ ಒಂದ್ ಮನಿ ಅಲ್ಲಿ 2 ಮನಿ ಅಲ್ಲ 10 ಮಂದಿ ಮನಿ ಏ ಅವಲಕ್ಕಿ ಅವಲಕ್ಕಿ ಒಳಗಲ್ಲ ಹಚ್ಚಿ ಲಾಸ್ಟ್ನೇದ ಒಂದು ಮನಿಗೆ ಹಾ ವಾದ ಬಳಕ ಅದಕ್ಕೆ ಮನ್ಯಾಗ ಇವ್ರ ಹಿರಿಯಾರು ಒಂದು ಮಾತಂದ್ರ ಏನಂತೇವ 10 ಮನಿ ತಿರುಗಿದ್ರು ಹಾ ನಿನಗ ಒಟ್ಟ ಹೆಣ್ಣ ಪಸಂದ್ ಬರುವಲ್ಲು ಹೌದು ಇನ್ನು ನೀನ ಯಾವಾಗ ನೋಡಿ ಹಾ
ಫಿಕ್ಸ್ ಗಚ್ಚ ಆತಂದ್ರ ಬಂದ್ ಹೇಳಪ್ಪ. ಹೌದು. ಅಕ್ಕಿ ಕಾಳ ಕಟ್ಟ ಬರ್ತೀವಿ ಅಂದ್ರ ಅವ್ರ ಹಿರಿಯಾರ. ಹೌದು ಹೌದ್ರಲ್ಲ. ಆತಳ ತಂದ 4 ಮಂದಿ ದೋಸ್ತರನ್ನ ಕರ್ಕೊಂಡ ಹೋದ್ರಿ ಹೆಣ್ಣು ನೋಡ್ಲಕ್ ಹೋದ. ಹೌದು ಹೌದ್ರಲ್ಲ. ಹೆಣ್ಣು ನೋಡ್ಲಕ್ ಹೋದ 4 ಮಂದಿ ದೋಸ್ತರ ಅಂದ್ರ ಅವ್ರ ಏನಂತ್ರಿ? ಮದುವೆ ಆಗವನ ನೀನ ಅದಿ ಏನೋ. ಹೌದು ಮದುವೆ ಆಗವನ ನೀನ ಮಾತಾಡ್ಸು ಹುಡುಗಿ ಬತ್ರಿ. ಚಾದ ಕಪ್ ತಗೊಂಡ ಬಂದಳು, ಚಾ ಕುಡದ. ಹೌದ್ರಿ. ಕುರ್ಚಿದ ಮ್ಯಾಗ ಕೂತಳು ಹುಡುಗಿ. ಹೌದು ಮಾತಾಡ್ಸ ನೀನ ಅಂದ್ರ ಅವ್ರ ಮತ್ತೆ ಇವ್ ಮದುವೆ ಆಗವನ ಮಾತಾಡ್ಸ್ಬೇಕಲ್ಲ. ಹೌದ್ರಿ. ಇವ ಹೆಂಗ ಮಾತಾಡ್ಸ್ಬೇಕ್ರಿ? ಹೆಂಗ್ರಿ? ತಂಗಿ ನಿನ್ನ ಹೆಸರು ಏನು ಅಂದ್ ಇವ್ ಮಾಡ್ಕೊಳ್ಳೋ ಗಂಡ. ತಂಗಿ ನಿನ್ನ ಹೆಸರು ಏನು? ಅಕ್ಕಿ ಅಂದಳು ಒಳ್ಳೆ ಬಕ್ರ ಬಂದು ಗಂಟು ಬಿತ್ತು ಇನ್ನು ಮಾಸಾಳ ಊರಾಗ ನನಗ ಅಂದಳಕಿ. ಹೌದು ಖರೆ ಅದಾವ. ಅಕ್ಕಿ ಅಂದ್ ಮತ್ತೆ ಇವ್ ತಂಗಿ ಅಂದ್ರ ಮತ್ತಿನ ಹೊಳಿಕೆ ಅಣ್ಣ ಅನ್ಬೇಕಲ್ಲ. ಅಣ್ಣನೇ ಅನ್ಬೇಕಲ್ಲ. ಅಣ್ಣ ನನ್ನ ಹೆಸರು ಮಲ್ಲವ್ವ. ಮಲ್ಲವ್ವ ಅಣ್ಣ. ಇವ್ ಆಟಕ ಸುಮ್ಕೊಂಡಿರ್ಬೇಕಲ್ಲ. ಮತ್ತೆ ಆಯ್ತು ನಿನಗ ಅಣ್ಣತಾಮ್ರಿ 8 ಮಂದಿ ಅಂದಿವ ಅಂದಾಗ ಇನಕ ತಕ್ಕ ಇಬ್ಬರ ಇದ್ರು. ಈಗ ನೀನು ಕೂಡಿಸಿ 3 ಮಂದಿ ಆದ್ರ ನೋಡಿವ ಕನ್ಯಾ ನೋಡವ. ಇವ್ ಕನ್ಯಾ ನೋಡ ಸಂದಿಗೆ 1000 ಚಟ ತನ್ನ ಒಳಗೆ ಇಟ್ಕೊಂಡು ಮಂದಿ ಹೆಂಗಸರು ಅಗದಿ ನನಗೆ ಚಲೋ ಸಿಗಬೇಕು, ಭಾರಿ ಬೇಕು, ಅಗದಿ ಭಾರಿ ಬೇಕ್ರಿ, ಕಲ್ತಿದ್ದೇವೆ, ಕಣ್ಣು ಚಂದ ಇರ್ಬೇಕ್ರಿ, ಮೂಗು ಚಂದ ಇರ್ಬೇಕ್ರಿ, ಅಗದಿ ಚಂದ ಚಾಯಿ ಇರ್ಬೇಕ್ರಿ, ಬೆಳಗಿರ್ಬೇಕು ತೆಳಗಿರ್ಬೇಕು. ತನ್ನ ಅದೇನತ್ತಾರಲ್ಲ ದೌಡಿಯಾಗ ಇಟ್ಟು ಗುಟ್ಕ ತುಂಬಿಕೊಂಡು ಹೋದವ್ರ ಮನಿ ಎಲ್ಲ ಪಿಚ್ಚಕ ಪಿಚ್ಚಕ ಉಗುಳಿ ಅವ್ರ ಮನಿ ಪೇಂಟ್ ಮಾಡಿ ಇವನು ಇವಂಗ ಚಲೋ ಅಂತ ಕಲ್ತಿದ್ದೇಬೇಕು. ಕಲ್ತಿದ್ಬೇಕು ಮನಿಗೆ ಬರ ಹಂಗೆ ನೌಕರಿ ಹತ್ಬೇಕಾಗಿ ಯಾಕ ಕೂತಿಲ್ಲಕ ನೌಕರಿ ಬೇಕಾಗಿ ಬರ್ನ ತಮ್ಮ ನನ್ನ ಜೋಡ ತಲ್ಲಾಕ್ ಹೋಗ್ಬೇಡ, ಎಲ್ಲದಕ್ಕೂ ಜೋಡ್ ಐತಿದ. ಹೆಚ್ಚೇ ಕಮ್ಮಿಲ್ಲಾಗಿ ನಿನಕ್ಕೆ ಒಂದು ಗುಂಜಿ ಹೆಚ್ಚಾಗತೈತಿ ಖರೆ ಕಮ್ಮಿಲ್ಲ. ಆ ದೇವರ ಏನು ಪರಮಾತ್ಮನ ಬೆಳೆಸಿದಲ್ಲ ಅದ ನೀ ಬೆಳೆಸೋ ಪರಮಾತ್ಮ ಇದು ಸ್ವಾರ್ಥಿ ಆಗ್ತದ. ಹೆಂಗ ಸ್ವಾರ್ಥಿ ಅವ? ಭಕ್ತರ ಕಟ್ಟಿದ ಗುಡಿ ಒಳಗ ತಾ ಹೋಗಿ ಕೊಂಡ್ರಲಾಕ ನೋಡ್ತೈತಿ ದೇವರ, ಇದು ಸ್ವಾರ್ಥಿ. ಇದು ಸ್ವಾರ್ಥಿ ಅದ ಏನೋ ಭಕ್ತರ ಕಟ್ಟಿದ ಗುಡಿ ಒಳಗ ತಾ ಹೋಗಿ ಕೊಂಡ್ರಲಾಕ ನೋಡ್ತೈತಿ, ಇದು ಸ್ವಾರ್ಥಿ ಅದ. ಆದ್ರೆ ತಾಯಿ ಹಂಗಿಲ್ಲ. ತಾಯಿ ಹಂಗವ ತನ್ನ ಗರ್ಭದ ಗುಡಿ ಒಳಗೆ ಮತ್ತೊಂದು ಜೀವಕ್ಕೆ ಜನ್ಮ ಕೊಟ್ಟ ರಕ್ತದ ಅಭಿಷೇಕ ಮಾಡಿ ಕಳ್ಳಿನ ಮಾಲಿ ಮಾಡಿ ಅದ್ರ ಕೊಳ್ಳಾಗ ಹಾಕಿ 9 ತಿಂಗಳು ತನ್ನ ಗುಡಿಯಾಗಿ ಇಟ್ಟುಕೊಂಡ ಜಗ ಹೆಂಗೈತೆ ತೋರಿಸ್ತಾಳು. ಇದು ನಿಸ್ವಾರ್ಥಿ. ನೀ ಬೆಳೆಸೋ ದೇವರ ಸ್ವಾರ್ಥಿ, ನನ್ನ ತಾಯಿ ನಿಸ್ವಾರ್ಥಿ. ಆ ದೇವರ ಜಾಗ ತಾಯಿ ತಗೋಬಹುದು, ಆ ತಾಯಿ ಜಾಗ ನಿನ್ನ ದೇವರಿಗೆ ತಗೋಲಕ್ಕ ಬಂದಿಲ್ಲ, ಇಲ್ಲ. ಬಸವಣ್ಣ ನಾವ್ ಹೇಳತ್ತಿದೀವಿ ಜಗತ್ತಿನೊಳಗ ಹೆಣ್ಣು ಎಲ್ಲದಕ್ಕೂ ಬೇಕು ತಮ್ಮ. ಹೆಣ್ಣಂದ್ರೆ ಹೆಚ್ಚೈತಿ, ನಿನಕಿ ಒಂದು ಗುಂಜಿನ ಹೆಚ್ಚೈತಿ ಕರೆ ಕಮ್ಮಿ ಇಲ್ಲ. ಮನಿ ಒಳಗ ಒಂದೊಂದ್ ಜಗಳ ಆತಂದ್ರ ನೋಡ್ರಿ ನೀವು ಗಂಡ ಹೆಂಡತಿ ಹಿರಿಯಾರ ಒಂದು ಮಾತಾತಾರ. ಗಂಡ ಹೆಂಡತಿ ಜಗಳ ಅಂದ್ರೆ ಹಿರಿಯಾರ ಅತ್ತಾರ ಏನಂತ ಅಕ್ಯಾಕ ನಮಗ ಅನ್ಸ್ತಾಳು. ಈಗ ಹೊಸವಾಗಿ ಬಂದಾನ ಹಿಡ್ಕೊಂಡು ತೆಲಿ ಮ್ಯಾಲ ಏರ್ಸ್ಕೊಂಡು ಕೂತದ ಏಕಿನ ಇಳಿತಾಳ ಈಗ ತೆಳಗ. ನಿನ್ನ ತಪ್ಪ ಅಲ್ಲ, ಅದು ಹಿರಿಯರ್ದು ತಪ್ಪ ಅಲ್ಲ, ಮತ್ ಯಾರ್ದು? ನಿನ್ನ ಪರಮಾತ್ಮ ಕುಣಿಸ್ಕೊಂಡ ನೆತ್ತಿ ಮ್ಯಾಗ ನೀ ಯಾವ ಗಿಡ ತಪ್ಪಲ್ಲ ತಮ್ಮ. ನಿಮ್ಮ ಅಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ. ಅಂತ ಪರಮಾತ್ಮ ನೆತ್ತಿಯಾಗಿ ಇಟ್ಕೊಂಡನಂದ್ರ ಏನು ಹೋಗುತ್ತಕ್ಕ ನಾವೆಲ್ಲಿ ನೀನು ತಲೆ ಮ್ಯಾಕೊಂಡಿರ್ತೀವೋ ಏನು ಸೊಂಟದ ಮೇಲೆ ಕೊಂಡಿರ್ತೀವಿ. ಅದಕ್ಕ ಇನ್ನಾದ್ರೂ ಜನರುಡಿ ಮಾತುಳದಾವ್. ನೆತ್ತಿ ಮೇಲೆ ಏರ್ಸ್ಕೊಂಡು ಕೂತದಿ ಹೆಣ್ತಿನ ಹಾಕ್ಯಾಕ ತೇಳಿಗೆ ಇಳಿತಾಳ ತರ ಗೊತ್ತೇನ? ನಿಮ್ಮ ಅಪ್ಪ ಇಟ್ಕೊಂಡು ಕೂತಾನ ನೆತ್ತಿಯಾಗ ನನ್ಲಿ ಇಳಿಲಾಕ ಬಂದಿಲ್ಲ. ಅದಕ್ಕ ತಮ್ಮ ಗಣಪತಿ ಸ್ತೋತ್ರ ಮಾಡ್ಲತ್ತಿ ಅಂದ್ರೆ ಒಂದು ಮಾತು ಕೇಳೋಣ್ರಿ. ಒಟ್ಟ ಹೆಣ್ಣ ಬ್ಯಾಡ ತಂದದಿಯಲ್ಲ, ಈ ಗಣಪತಿ ಏನ ಅವನ ಮಗನೋ ಏನ ಅಪ್ಪನ ಮಗನೋ? ವಿಷಯ ಕೇಳೋದು. ಹೌದ, ಗಣಪತಿ ಏನ್ ಬೆಳೆಸಲತ್ತಿಲ್ಲ, ಇವೇನ ಅವನ ಮಗನೋ ಏನ ಅಪ್ಪನ ಮಗನೋ? ಇಲ್ಲ ಅಪ್ಪನ ಮಗನ ಅದಾನಂದಿ ಅಂದ್ರೆ ವಾರ ಯಾವ್ದಿತ್ತು, ದಿನಾಂಕ ಯಾವ್ದಿತ್ತು, ಇಸ್ವಿ ಯಾವ್ದಿತ್ತು, ತಿಂಗಳು ಯಾವ್ದಿತ್ತು, ಹುಟ್ಟಿದ ಗಳಿಗೆ ಯಾವ್ದಿತ್ತು? ಬೇಕಲ್ಲ ಅಪ್ಪನ ಮಗ ಅದಾನಂದಿ ಅಂದ್ರೆ ಹೌದು. ಮತ್ ಬರೇ ಅಪ್ಪನ ಮಗ ಅಂದ್ರೆ ಹಂಗ್ಯಾಂಗ ಕಬ್ಲಿ ಕೊಡಾಕ್ ಬರ್ತೈತಿ. ಅದಕ್ಕ ತಮ್ಮ ಹೇಳತ್ತೀರ ಅವ್ರು ಬಿ. ಹೌದ್ರಿ. ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ಆತಣಿ ತಾಲೂಕ ಬಾಳಿಗೇರಿ ಹೋಗಿ ಕ್ಷೇತ್ರಾಂಬಳ್ಳಿ ಶೇಷಾರಾಗಿ, ಆತಣಿ ತಾಲೂಕ ಬಾಳಿಗೇರಿ ಹೋಗಿ ಕ್ಷೇತ್ರಾಂಬಳ್ಳಿ ಶೇಷಾರಾಗಿ, ಕವಿಯಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯೋ ಭಾಗಿ, ಕವಿಯಪ್ಪನ
ಶಂಕರಮ್ಮ